ಹುಚ್ಚ ವೆಂಕಟ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ನಾನೇನ್ ಹೇಳಬೇಕು ಅಂತೇನಿಲ್ಲ. ಹುಚ್ಚ ವೆಂಕಟ್ ಮನೆಯಿಂದ ಹೊರಹಾಕಲ್ಪಟ್ಟಿದ್ದು ಒಂದೇ ಒಂದು ಹೊಡೆತದಿಂದ. ಹುಚ್ಚ ವೆಂಕಟ್ ಆ ದಿನ ಕೈ ಎತ್ತಿದ್ರು, ಆ ಒಂದು ಕಾರಣಕ್ಕೆ ಆತನನ್ನ ಮನೆಯಿಂದ ಹೊರಗೆ ಹಾಕಲಾಗಿತ್ತು. ಆದ್ರೆ ಬಿಗ್ ಬಾಸ್ ಕನ್ನಡ 12ರ ಸೀಸನ್ ನಲ್ಲೂ ಕೂಡ ಇದೇ ರೀತಿಯ ಘಟನೆ ಸಂಭವಿಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಕಿರಿಕ್ ಮತ್ತು ಜಗಳ ಮಾರಾಮಾರಿ ಹೊಸದೇನಲ್ಲ. ಇದೇ ಕಾರಣಕ್ಕೆ ಹಲವಾರು ಜನರು ಮನೆಯಿಂದ ಎಲಿಮಿನೇಟ್ ಆಗಿದ್ರು. ಹಿಂದಿನ ಸೀಸನ್ ನಲ್ಲೂ ಕೂಡ ರಜತ್ ಎಲಿಮಿನೇಟ್ ಆಗಿದ್ರು. ಆದ್ರೆ ಇಂಥದ್ದೇ ಒಂದು ಘಟನೆ ಈಗಿನ ಸೀಸನ್ ನಲ್ಲೂ ಕೂಡ ನಡೆದಿದೆ. ಇದರ ಬಗ್ಗೆ ಮಾತನಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನನ್ ಕಾವ್ಯ ಹೆಗಡೆ. ಇದೀಗ ಬಿಗ್ ಬಾಸ್ ಕನ್ನಡ 12 ಈ ಒಂದು ಶೋದಲ್ಲಿ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ನಡುವೆ ಗಲಾಟೆ ನಡೆದಿದೆ. ಸದ್ಯ ಹೊಸದಾಗಿ ಬಿಡುಗಡೆಯಾಗಿರುವಂತಹ ಪ್ರೋಮೋದಲ್ಲಿ ರಿಷಾ ಹಾಗೂ ಗಿಲ್ಲಿಯ ನಡುವೆ ಕಿರಿಕ್ ಆಗಿರೋದು ಗೊತ್ತಾಗಿದೆ. ಕೋಪದಲ್ಲಿ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ದಾರೆ. ಮನೆಯಲ್ಲಿ ಕೂಗಾಡಿ, ಕಿರ್ಚಾಡಿ, ಗದ್ದಲ ಮಾಡಿ ಸೃಷ್ಟಿ ಮಾಡಿದ್ದಾರೆ. ಮನೆಯ ಮಂದಿ ಇದನ್ನೆಲ್ಲ ಮೂಕ ಪ್ರೇಕ್ಷಕರಂತೆ ನೋಡಿ ಸುಮ್ಮನಾಗಿದ್ದಾರೆ. ಬಿಗ್ ಬಾಸ್ ನಿಯಮದಂತೆ ಯಾರ ಮೇಲೂ ಕೂಡ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡುವ ಹಾಗಿಲ್ಲ, ಹಲ್ಲೆ ಮಾಡೋ ಹಾಗಿಲ್ಲ. ಒಂದು ವೇಳೆ ಈ ರೀತಿ ಮಾಡಿದ್ರೆ ಎಲಿಮಿನೇಷನ್ ಶಿಕ್ಷೆ ಎದುರಿಸಬೇಕಾಗುತ್ತೆ. ರಿಷಾ ಬಕೆಟ್ ಕೊಡಲ್ವಾ ನನಗೆ ಗೊತ್ತು ಅದನ್ನ ಹೇಗೆ ತೆಗೆದುಕೊಳ್ಳಬೇಕು ಅಂತ. ನೀನು ಕೊಟ್ಟಿಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ ನೋಡು ಅಂತ ಹೇಳಿ ಗಿಲ್ಲಿ ಹೇಳ್ತಾರೆ. ರಿಷಾ ಕಬೋರ್ಡ್ ನಲ್ಲಿ ಇಟ್ಟಿದ್ದಂತಹ ಬಟ್ಟೆಗಳನ್ನ ಗಿಲ್ಲಿ ಎತ್ಕೊಂಡು ಬಂದು ಕೆಳಗೆ ಬಿಸಾಕ್ತಾರೆ. ಸ್ನಾನ ಮಾಡಿ ಹೊರಬಂದಂತಹ ಅವರು ತಮ್ಮ ಬಟ್ಟೆ ಹೊರಗಿರೋದನ್ನ ನೋಡಿ, ಅಂದ್ರೆ ತಾವು ಬ್ಯಾಗಲ್ಲಿ ಇಟ್ಟಿರುವಂತಹ ಬಟ್ಟೆ ಹೊರಗಿರೋದನ್ನ ನೋಡಿ ರಿಷಾ ಕೆಂಡಾಮಂಡಲವಾಗಿ ಕೂಗಾಡ್ತಾರೆ. ಗಿಲ್ಲಿ ಬೆನ್ನಿಗೆ ಬಲವಾಗಿ ಹೊಡೆತವನ್ನ ಹೊಡಿತಾರೆ. ಇದನ್ನ ನೋಡಿ ಮನೆ ಮಂದಿ ಶಾಕ್ ಆಗ್ತಾರೆ. ಚೀಪ್ ತಮಾಷೆಯನ್ನ ಮಾಡ್ತೀಯಾ ನೀನು, ಬಟ್ಟೆಗಳನ್ನೆಲ್ಲ ಎತ್ತಿ ಬಿಸಾಕಿದ್ದೀಯಾ ಅಂತ ಹೇಳಿ ರಿಷಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿಗೆ ಜಗಳ ನಿಂತಿಲ್ಲ. ಮತ್ತೆ ಇಬ್ಬರ ನಡುವೆ ಖ್ಯಾತಿ ಶುರುವಾಗುತ್ತೆ. ಜಗಳ ಜೋರಾಗಿ ನಡೆಯುತ್ತೆ. ಜಗಳ ಹೇಗಿರುತ್ತೆ ಅಂತಂದ್ರೆ ಅಲ್ಲಿರುವಂತವ್ರೆಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೆಲ್ಲ ರಿಷಾನ ತಡಿಯೋಕ್ ಹೋದ್ರೆ ನಮಗ್ ಬಿದ್ಬಿಡುತ್ತೆ ಏಟು ಅಂತ. ನೂಕಾಟ ತಳ್ಳಾಟದ ನಡುವೆ ಧನುಷ್ ಕ್ಯಾಪ್ಟನ್ ಆಗಿರೋದು ಯಾಕೆ ಸುಮ್ಮನೆ ನಿಂತಿದ್ರು ಅಂತ ಹೇಳಿ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ರಕ್ಷಿತಾ ಮಾತ್ರ ಕೊನೆಗೆ ಹೋಗಿ ಇಬ್ಬರ ಜೊತೆಗೆ, ಅಂದ್ರೆ ಇಬ್ಬರ ಜಗಳವನ್ನ ಬಿಡಿಸುವ ಪ್ರಯತ್ನವನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಮೆಯನ್ನ ಕೇಳಿಸಿ ಈ ವಿಚಾರವನ್ನ ಬಿಗ್ ಬಾಸ್ ಇಲ್ಲಿಗೆ ಬಿಡ್ತಾರಾ ಅಥವಾ ಬಿಗ್ ಬಾಸ್ ನಿಯಮದಂತೆ ಸಹ ಸ್ಪರ್ಧಿಯ ಮೇಲೆ ಹಲ್ಲೆ ಮಾಡಿದಂತಹ ಹರ್ಷ ಗೌಡ ಅವರನ್ನ ಎಲಿಮಿನೇಟ್ ಮಾಡ್ತಾರಾ, ಮನೆಯಿಂದ ಹೊರಗೆ ಕಳಿಸ್ತಾರಾ ಕಾದ್ ನೋಡ್ಬೇಕಾಗಿದೆ. ಇದೇ ರೀತಿಯ ಸಹ ಸ್ಪರ್ಧಿಯ ಮೇಲೆ ಹಲ್ಲೆಯನ್ನ ನಡೆಸಿದ ಕಾರಣಕ್ಕಾಗಿ ಶೋ ಅರ್ಧದಲ್ಲೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಬಿಗ್ ಬಾಸ್ ಮನೆಯ ಅತಿಥಿಯಾಗಿ ಹೋಗಿದ್ದಂತಹ ಹುಚ್ಚ ವೆಂಕಟ್ ಕೂಡ ಪ್ರಥಮ ಮೇಲೆ ಕೈ ಎತ್ತಿದ್ರು. ಸೊ ಇದೆಲ್ಲವೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಎಲ್ಲರ ಕಾಲ ಎಳಿತಾ ತಮಾಷೆ ಮಾಡ್ತಾ ಹೋಗಿ, ಇಲ್ಲ ಏಟುಗಳು ತಿರುಗೇಟಾಗಿ ಬರ್ತಾ ಇದೆ, ಆಟ ಆಡ್ತಾ ಇದ್ದಾರೆ ಮನೆಯವರು. ಆದ್ರೆ ಆತನ ವಿರುದ್ಧ ಕೆಲವರಿಗೆ ಅಸಮಾಧಾನ ಕೂಡ ಇದೆ. ಬರೀ ತಮಾಷೆ ಮಾಡ್ತಾ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಆಟ ಇಲ್ವೇ ಇಲ್ಲ ಅಂತ ಹೇಳಿ ಅಶ್ವಿನಿ ಗೌಡ ಆಗಿರ್ಬೋದು, ರಿಷಾ ಮಾತನಾಡಿರುವಂತಹ ವಿಡಿಯೋ ಕೂಡ ಬರಲಾಗ್ತಾ ಇದೆ. ಇನ್ನು ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚನ ಮುಂದೆ ಕೂಡ ಕೆಲವರಿಗೆ ಗಿಲ್ಲಿ ವ್ಯಂಗ್ಯವಾಗಿ ಟಾಂಗ್ ಕೊಡುತ್ತಾ ಬಂದಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ 12 ವಿನ್ನರ್ ಆಗ್ತಾರೆ ಅಂತ ಅಭಿಮಾನಿಗಳು ಭಾವಿಸಿದ್ರು. ಇದೆಲ್ಲ ನಡುವೆ ಗಿಲ್ಲಿ ವಿರುದ್ಧ ಹಲವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸುವ ಆರಂಭ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ 30 ದಿನಗಳನ್ನ ಪೂರೈಕೆ ಮಾಡಿದೆ. ಮುಂದೆ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ಉಣಬಡಿಸಲಿಕ್ಕೆ ಕಾಯ್ತಾ ಇದೆ. ಕಳೆದ ವಾರ ಮಲ್ಲಮ್ಮ ಎಲಿಮಿನೇಷನ್ ಆಗಿ ಹೊರಬಂದಿದ್ದಾರೆ. ಉತ್ತರ ಕರ್ನಾಟಕದ ಮೂಲದ ಮಲ್ಲಮ್ಮ ತಮ್ಮ ಮಾತಿನಿಂದ ಗಮನವನ್ನ ಸೆಳೆದಿದ್ರು. ವೈಯಕ್ತಿಕ ಕಾರಣಗಳಿಂದ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಎನ್ನುವಂತಹ ಗುಸುಗುಸು ಪಿಸುಪಿಸು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಅವರಿಗೆ ವೋಟ್ ಕಮ್ಮಿಯಾಗಿ ಎಲಿಮಿನೇಟ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಏನಾಗುತ್ತೆ, ರಿಷಾ ಅವರನ್ನ ಮನೆಯಿಂದ ಕಳಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.